ಲೋಕಸಭೆಯಲ್ಲಿಂದು ವಿಪತ್ತು ನಿರ್ವಹಣಾ ತಿದ್ದುಪಡಿ ಮಸೂದೆ 2024 ಅನ್ನು ಅಂಗೀಕರಿಸಲಾಯಿತು. ಈ ಕುರಿತ ಚರ್ಚೆಯಲ್ಲಿ ಭಾಗವಹಿಸಿದ ಸಮಾಜವಾದಿ ಪಕ್ಷದ ರಾಮ್ ಶಿರೋಮಣಿ ವರ್ಮಾ, ವಿಪತ್ತುಗಳು ಮತ್ತು ಪರಿಹಾರ ಕ್ರಮಗಳಿಗೆ ಕಾರ್ಯನಿರ್ವಹಿಸಲು ರಾಜ್ಯಗಳಿಗೆ ಹೆಚ್ಚಿನ ಸ್ವಾತಂತ್ರ್ಯ ನೀಡಬೇಕು, ಪರಿಹಾರ ನಿಧಿಯಡಿ ಬಿಡುಗಡೆಯಾದ ಮೊತ್ತವನ್ನು ಹೆಚ್ಚಿಸಬೇಕು, ವಿಪತ್ತುಗಳಿಗೆ ಒಳಗಾಗುವ ಪ್ರದೇಶಗಳ ಸಮೀಕ್ಷೆಯನ್ನು ನಕ್ಷೆ ಮಾಡಬೇಕೆಂದು ಹೇಳಿದರು. नदी में ही बह जाता है महोदय। राप्ती नदी हमारे लोकसभा क्षेत्र श्रावस्ती व बलरामपुर, सिद्धार्थनगर और गोरखपुर तक बहती है। This bill needs more deliberations, more debate and discussion. ವಿಪತ್ತುಗಳ ಮುನ್ನೆಚ್ಚರಿಕೆ ಮತ್ತು ತಡೆಗಟ್ಟುವಿಕೆಗೆ ಆದ್ಯತೆ ನೀಡಬೇಕು. ಸಾಕಷ್ಟು ಮುಂಚಿತವಾಗಿ ಎಚ್ಚರಿಕೆ ನೀಡಿದರೆ ಜನರನ್ನು ಸುರಕ್ಷಿತ ಪ್ರದೇಶಗಳಿಗೆ ಸ್ಥಳಾಂತರಿಸುವ ಮೂಲಕ ಜನರ ಪ್ರಾಣವನ್ನು ಉಳಿಸಬಹುದು. ಪ್ರಸ್ತಾವಿತ ತಿದ್ದುಪಡಿಯಿಂದ ರಾಜ್ಯ ಸರ್ಕಾರಗಳ ಹಕ್ಕುಗಳಿಗೆ ಧಕ್ಕೆಯಾಗಲಿದೆ. ಈ ಮಸೂದೆ ಒಕ್ಕೂಟ ವ್ಯವಸ್ಥೆಗೆ ವ್ಯತಿರಿಕ್ತವಾಗಿದೆ. ಪ್ರವಾಹ ಮತ್ತು ಇತರ ವಿಪತ್ತುಗಳಿಗೆ ಗುರಿಯಾಗುವ ಭೂಪ್ರದೇಶಗಳನ್ನು ಗುರುತಿಸಬೇಕು, ಇದನ್ನು ರಾಜ್ಯಗಳೊಂದಿಗೆ ಹಂಚಿಕೊಳ್ಳಬೇಕು ಎಂದು ಹೇಳಿದರು. ಟಿಡಿಪಿ ಸಂಸದ ಕೆಸಿ ನೇನಿ ಶಿವನಾಥ್ ಮಸೂದೆಯನ್ನು ಸ್ವಾಗತಿಸಿ, ನಗರ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಸ್ಥಾಪನೆಯಿಂದ ವಿಪತ್ತು ನಿರ್ವಹಣಾ ಚಟುವಟಿಕೆಗಳು ಸಕ್ರಿಯಗೊಳ್ಳುತ್ತವೆ. ಜಿಲ್ಲಾ ಮಟ್ಟದಲ್ಲಿ ಪ್ರಾಧಿಕಾರ ಸ್ಥಾಪನೆಯಿಂದ ಸ್ಥಳೀಯ ಮಟ್ಟದಲ್ಲಿ ವಿಪತ್ತು ನಿರ್ವಹಣೆ ಮಾಡಬಹುದಾಗಿದೆ ಎಂದರು. rising to 1 lakh crores under the leadership of our Honorable Prime Minister Narendra Modi ji and Minister Home Amit Shah ji. धन्यवाद सभापति जी। माननीय गृह मंत्री ಜೆಡಿಯುನ ದಿನೇಶ್ ಚಂದ್ರ ಯಾದವ್, ಮಸೂದೆಯ ಪ್ರಸ್ತಾವನೆಗಳು ಕಾರ್ಯಪಡೆಯ ಶಿಫಾರಸಿನ ಮೇಲೆ ಆಧಾರಿತವಾಗಿವೆ. ಮಸೂದೆಯಲ್ಲಿ ಪರಿಚಯಿಸಲಾದ ಹೊಸ ಸೆಕ್ಷನ್ಗಳು ವಿಪತ್ತು ನಿರ್ವಹಣಾ ಪ್ರಾಧಿಕಾರವನ್ನು ಬಲಪಡಿಸುತ್ತವೆ. ಆದರೂ ಜಾಗತಿಕ ತಾಪಮಾನ ಮತ್ತು ಅದರ ಪ್ರತಿಕೂಲ ಪರಿಣಾಮಗಳು ವಿಪತ್ತು ನಿರ್ವಹಣೆಯ ಭಾಗವಾಗಿರಬೇಕು ಎಂದು ಹೇಳಿದರು. मई 2020 में गठित विशेषज्ञ समिति एवं 15 में वित्त आयोग की सिफारिशों को भी आधार बनाकर बनाया गया है. Poses a serious threat to India's federal structure. ಕಾಂಗ್ರೆಸ್ ಸಂಸದ ಸಪ್ತಗಿರಿ ಶಂಕರ ಉಳಕ ಮಾತನಾಡಿ, ಪ್ರಾಧಿಕಾರದಲ್ಲಿ ಸಿಬ್ಬಂದಿ ಕೊರತೆ ಇದೆ. ಸದಸ್ಯರ ಪೂರ್ಣ ಬಲದ ಬದಲಾಗಿ ಕೇವಲ 14,197 ಸದಸ್ಯರ ಬಲವನ್ನು ಮಾತ್ರ ಪ್ರಾಧಿಕಾರ ಹೊಂದಿದೆ. ಅಪಾಯದ ಮೌಲ್ಯಮಾಪನ ವರದಿ ಸಿದ್ದಪಡಿಸುವ ಅಗತ್ಯವಿದೆ ಎಂದರು. Provision of establishment of NDMA, the National Disaster Management Authority, and SDMA plus NDRF and SDRF. ಚರ್ಚೆಗೆ ಉತ್ತರಿಸಿದ ಗೃಹ ಖಾತೆ ರಾಜ್ಯ ಸಚಿವ ನಿತ್ಯಾನಂದ ರೈ, ಈ ಮಸೂದೆಯು ವಿಪತ್ತು ನಿರ್ವಹಣಾ ಕಾಯ್ದೆ 2005 ಅನ್ನು ತಿದ್ದುಪಡಿ ಮಾಡಲಿದ್ದು, ಇದು ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಎನ್ಡಿಎಂಎ ಮತ್ತು ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಎಸ್ಡಿಎಂಎಗಳ ಕಾರ್ಯದಕ್ಷತೆಯನ್ನು ಬಲಪಡಿಸುವ ಉದ್ದೇಶ ಹೊಂದಿದೆ. ಈ ಮಸೂದೆಯು ರಾಷ್ಟ್ರೀಯ ಕಾರ್ಯಕಾರಿ ಸಮಿತಿ ಮತ್ತು ರಾಜ್ಯ ಕಾರ್ಯಕಾರಿ ಸಮಿತಿಯ ಬದಲಿಗೆ ರಾಷ್ಟ್ರೀಯ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ವಿಪತ್ತು ಯೋಜನೆಯನ್ನು ಸಿದ್ದಪಡಿಸಲು ಎನ್ಡಿಎಂಎ ಮತ್ತು ಎಸ್ಡಿಎಂಎಗೆ ಅಧಿಕಾರ ನೀಡಲಿದೆ. ರಾಜ್ಯ ರಾಜಧಾನಿಗಳು ಮತ್ತು ಮುನ್ಸಿಪಲ್ ಕಾರ್ಪೊರೇಷನ್ ಹೊಂದಿರುವ ನಗರಗಳಿಗೆ ಪ್ರತ್ಯೇಕ ನಗರ ವಿಪತ್ತು ನಿರ್ವಹಣಾ ಪ್ರಾಧಿಕಾರವನ್ನು ರಚಿಸುವ ಅಧಿಕಾರವನ್ನು ಈ ಮಸೂದೆಯು ರಾಜ್ಯ ಸರ್ಕಾರಗಳಿಗೆ ನೀಡಲಿದೆ. ಅಲ್ಲದೆ ಮಸೂದೆಯು ರಾಜ್ಯ ಸರ್ಕಾರಗಳಿಗೆ ರಾಜ್ಯ ವಿಪತ್ತು ನಿರ್ವಹಣಾ ಪಡೆ ರಚಿಸುವ ಅಧಿಕಾರ ನೀಡುತ್ತದೆ ಎಂದರು. आपदा प्रबंधन अधिनियम को वर्ष 2005 में संविधान की 7वीं सूची के सूची थर्ड करंट लिस्ट की एंट्री 23 के प्रावधानों को लागू करके अधिनियमित किया गया था. प्रश्न है कि के राधाकृष्ण द्वारा प्रस्तुत संशोधन ನಂತರ ಮಸೂದೆಯನ್ನು ಧ್ವನಿಮತದ ಮೂಲಕ ಅಂಗೀಕರಿಸಲಾಯಿತು. जो सदस्य इसके विरोध में ना कहें, प्रश्न है कि विधेयक को पारित किया जाए. जो सदस्य इसके पक्ष में हाँ, जो सदस्य विरोध में कहे ना. मेरे विचार में निर्णय हाँ वालों के पक्ष में, हाँ वालों के पक्ष में प्रस्ताव स्वीकृत हुआ, विधेयक पारित हुआ.